ಇವತ್ತು ಎರಡನೇ ದಿನದ ವಿಧಾನಮಂಡಲ ಅಧಿವೇಶನ ನಡೆಯಿತು. ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್, ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾದರು. ಇನ್ನಿವತ್ತು ಕಲಾಪದಲ್ಲಿ ಡಿಕೆ ಯತೀಂದ್ರನನ್ನ ಹೀರೋ ಅಂತ ಪರಿಚಯಿಸಿದ್ರು. ಅಚ್ಚರಿ ಎಂಬಂತೆ ಕುಮಾರಸ್ವಾಮಿ ಅವರನ್ನ ಹಾಡಿ ಹೊಗಳಿದ್ರು. ಹಾಗಾದ್ರೆ ಸದನದಲ್ಲಿ ಹೈಲೈಟ್ ಏನಿತ್ತು ಇವತ್ತು ಬನ್ನಿ ನೋಡೋಣ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆ. ಇವತ್ತು ವಿಧಾನಸಭೆಯಲ್ಲಿ ಸ್ಪೀಕರ್ ಹುದ್ದೆಗೆ ಚುನಾವಣೆ ನಡೆಯಿತು. ಸಿಎಂ ಡಿಕೆ ಶಿವಕುಮಾರ್ ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರನ್ನ ಸೂಚಿಸಿದ್ರು. ಈ ಸೂಚನೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅನುಮೋದನೆ ಕೊಟ್ಟರು. ಆದರೆ ಬಿಜೆಪಿ ಸದಸ್ಯರು ಚುನಾವಣಾ ಪ್ರಕ್ರಿಯೆಯನ್ನ ಬಹಿಷ್ಕರಿಸಿದ್ರು. ಬಳಿಕ ಜಿಎಸ್ ಪಾಟೀಲ್ ಸ್ಪೀಕರ್ ಆಗಿ ಆಯ್ಕೆಯಾದರು. ಸಿಎಂ ಡಿಕೆ ಅಶೋಕ್ ಆದಿಯಾಗಿ ನಾಯಕರು ಸ್ಪೀಕರ್ ಆಸನಕ್ಕೆ ಜಿಎಸ್ ಪಾಟೀಲ್ರನ್ನ ಕರೆದುಕೊಂಡು ಬಂದ್ರು. ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಅಶೋಕ್ ನೂತನ ಸ್ಪೀಕರ್ಗೆ ಅಭಿನಂದನೆ ಸಲ್ಲಿಸಿದ್ರು. ಸೊ ಈಗ ಎತ್ತರವಾಗಿದ್ದೀರಿ, ಇನ್ನ ಎತ್ತರವಾಗಿ ತಾವು ಬೆಳಿಲಿಕ್ಕೆ ಭಗವಂತ ನಿಮ್ಗೆ ಅವಕಾಶ ಕೊಡ್ಲಿ ಅಂತೇಳಿ ನಾನು ನಮ್ಮೆಲ್ಲ ಶಾಸಕರ ಪರವಾಗಿ, ನನ್ನ ವಿರೋಧ ಪಕ್ಷದ ಶಾಸಕರ ಪರವಾಗಿ ನಾವೆಲ್ಲ 224 ಜನ ಕೂಡ ತಮಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ತಮಗೆ ಯಶಸ್ಸು. ಬಾಗಿಲುಗಳೆಲ್ಲ ನವೀಕರಣ ಮಾಡಿದ್ದಾರೆ. ಎಲ್ಲ ಕಡೆ ಚಿತ್ರಗಳನ್ನ ಅಳವಡಿಸಿದ್ದಾರೆ, ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಇಟ್ಟಿದ್ದಾರೆ. ನಿಮಗೆ ಆ ಕೆಲಸ ಏನು ಉಳಿಸಿಲ್ಲ ಅವರು. ಆ ಕೆಲಸ ನಿಮ್ಗೆ ಯಾವ ಬಾಗಿಲು ಮಾಡೋದು ಯಾವುದು ಉಳಿಸಿಲ್ಲ ನಿಮ್ಗೆ. ಈ ನಡುವೆ ವಿಧಾನಸಭೆ ಪಡಸಾಲೆಯಲ್ಲಿ ಜೆಡಿಎಸ್ ಶಾಸಕ ಭಾರಿ ಗರಂ ಆಗಿದ್ರು. ಚುನಾವಣೆ ಬಹಿಷ್ಕಾರ ಮಾಡಿರೋ ಬಗ್ಗೆ ಶಾಸಕ ಶರಣಗೌಡ ಕಂದಕೂರ್ಗೆ ಜೆಡಿಎಸ್ ಸಿಬ್ಬಂದಿ ಮೆಸೇಜ್ ಹಾಕಿದ್ರಂತೆ. ಈ ವಿಚಾರಕ್ಕೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ವಿರುದ್ಧ ಶರಣಗೌಡ ಕಂದಕೂರ್ ಹರಿಹಾಯ್ದಿದ್ದಾರೆ. ಆಡಳಿತ ಪಕ್ಷದ ಕೊನೆಯ ಸಾಲಿನಲ್ಲಿ ಕುಳಿತ ಸಿದ್ದರಾಮಯ್ಯ. ಇವತ್ತಿನ ಕಲಾಪ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷಣಕ್ಕೆ ಸಾಕ್ಷಿಯಾಯಿತು. ಕಳೆದ ಅಧಿವೇಶನದಲ್ಲಿ ಸಿಎಂ ಆಗಿ ಮುಂದೆ ಕೂರ್ತಾ ಇದ್ದ ಸಿದ್ದರಾಮಯ್ಯ ಇವತ್ತು ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಕುಳಿತುಕೊಂಡಿದ್ರು. ಕಲಾಪಕ್ಕೆ ಸಿದ್ದು ಬರ್ತಿದ್ದಂತೆ ಎಲ್ಲ ಶಾಸಕರು ಅವರ ಬಳಿ ಹೋಗಿ ಮಾತನಾಡಿಸಿದ್ರು. ಮಧ್ಯರಾತ್ರಿವರೆಗೆ ಕಲಾಪ ನಡೆಸಬೇಡಿ, ಸದಸ್ಯರು ತೂಕಡಿಸ್ತಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಸದನ ಮಾಡುವಂಥದ್ದನ್ನ ತಾವು ದಯವಿಟ್ಟು ಮಾಡೋಕೆ ಹೋಗಬೇಡಿ. ನನ್ನ ಸಲಹೆ ಏನಂದ್ರೆ, ಯಾಕಂದ್ರೆ ಸದನಕ್ಕೆ ಗೌರವ ಇರೋದಿಲ್ಲ. ಯಾರಿಗೂ ಗಮನ ಸೆಳೆಯೋ ಸೂಚನೆ ಇರ್ತದೆ, ಬರೀ ಅವರು ಮಾತ್ರ ಒಂದು 7-8-10 ಜನ ಕೂತಿರ್ತಾರೆ, ಕೆಲವರು ತೂಗಡಿಸ್ತಾ ಇರ್ತಾರೆ. ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆ. ವಿಧಾನ ಪರಿಷತ್ ನೂತನ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾದ್ರು. ಇವರ ಪರ 38 ಮತಗಳು, ವಿರುದ್ಧ 30 ಮತಗಳು ಬಿದ್ದಿದ್ವು. ಇದಕ್ಕೂ ಮುನ್ನ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆ ವಿಚಾರಕ್ಕೆ ಗಲಾಟೆಯಾಯಿತು. ಇನ್ನು ಸಭಾಪತಿ ಜೊತೆಗೆ ಪರಿಷತ್ ಸದಸ್ಯರು ಫೋಟೋ ತೆಗೆದುಕೊಳ್ತಾ ಇದ್ದ ವೇಳೆ ಮಹಿಳಾ ಸದಸ್ಯರು ಇರಲಿಲ್ಲ. ಈ ವಿಚಾರಕ್ಕೂ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಂಪುಟದಲ್ಲೂ ಮಹಿಳೆಯರಿಲ್ಲ, ಇಲ್ಲೂ ಇಲ್ಲ ಅಂತ ಘೋಷಣೆ ಕೂಗಿದ್ರು. ಸಲೀಂ ಅಹಮದ್ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್, ಒಳ್ಳೆದಾಗಲಿ, ಅಭಿನಂದನೆಗಳು ಮತ್ತೊಮ್ಮೆ. ನೂತನವಾಗಿ 4 ಜನದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ. 4 ಜನದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿ ಗೆದ್ದು ಬಂದಿದ್ದಾರೆ ನೀವು ಮಾಡಿದಂತ ಅಪರಾಧದಿಂದ. ಯತೀಂದ್ರ ನ್ಯೂ ಹೀರೋ ಎಂದ ಸಿಎಂ ಡಿಕೆ. ಇನ್ನು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯತೀಂದ್ರರನ್ನ ಹಾಡಿ ಹೊಗಳಿದ್ರು. ಸಭಾನಾಯಕನ ಪರಿಚಯ ಮಾಡಿಕೊಡುತ್ತಲೇ ಯತೀಂದ್ರ ನ್ಯೂ ಹೀರೋ ಅಂತ ಕರೆದ್ರು. ಸೊ ನಮ್ಮ ಯತೀಂದ್ರ ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್. ಥ್ಯಾಂಕ್ ಯು. ಸೊ ನಮ್ಮ ಯತೀಂದ್ರ ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್. ಥ್ಯಾಂಕ್ ಯು. ಎಚ್ಡಿಕೆ ಹೊಗಳಿದ ಸಿಎಂ ಡಿಕೆ ಶಿವಕುಮಾರ್. ಕುಮಾರಸ್ವಾಮಿ ಅವರು ಬಂದರು. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ, ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫರಲ್ ರೋಡ್ ಮಾಡಬೇಕು ಅಂತಾನು ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ ಪೆರಿಫರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ, ಬಹುಶಃ ಅವತ್ತಿನ ಕಾಲದಲ್ಲೇ ಯೋಜನೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನು ತೊಡಕು ಬಂತೋ ಇಲ್ಲ, ಅವ್ರ ಟೈಮ್ ಸಿಕ್ಕಿಲ್ವೋ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ಅನೇಕ ಇಂಟ್ರೆಸ್ಟಿಂಗ್ ಸಂಗತಿಗೆ ಸಾಕ್ಷಿಯಾಯಿತು. ಕೆಲವು ಚರ್ಚೆಗಳ ಜೊತೆಗೆ ಉಭಯ ಸದನಗಳನ್ನ ಸೋಮವಾರಕ್ಕೆ ಮುಂದೂಡಲಾಯಿತು.
ಕಿರಣ್ ಹನಿಯಡ್ಕ ಜೊತೆ ಹರೀಶ್, ಟಿವಿ9 ಬೆಂಗಳೂರು.